ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ಯುದ್ಧದಿಂದ ಭಾರತದಲ್ಲಿ ಗ್ಯಾಸ್ ಟ್ರಬಲ್ ಜೊತೆಗೆ ತೈಲವೂ ದುಬಾರಿಯಾಗಿದೆ. ಜನರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಶಾಕ್ ನೀಡಿದೆ. ಪ್ರತಿ ಲೀಟರ್ಗೆ ₹2 ಹೆಚ್ಚಳವಾಗಿದೆ. ಪೆಟ್ರೋಲ್ ದರ ಏರಿಕೆಯಿಂದ ಜನರಿಗೆ ಹೊರೆಯಾಗಿದೆ. ದರ ಏರಿಕೆಯಿಂದ ಜನಸಾಮಾನ್ಯರಿಗೆ ತೊಂದರೆಯಾಗಿದೆ. ಆರ್ಥಿಕ ಸಮಸ್ಯೆಗಳು ಎದುರಾಗ್ತಾ ಇದೆ. ಹೀಗಾಗಿ ಹುಬ್ಬಳ್ಳಿಯಲ್ಲಿ ಜನ ಈ ಬಗ್ಗೆ ಏನಂದ್ರು ಅಂತ ಬನ್ನಿ ನೋಡೋಣ. ಸರ್ ಅವ್ರೀಗ ಈಗೆಲ್ಲ ಎಲೆಕ್ಟ್ರಿಕ್ ಗಾಡಿಯವ್ರು ತೆಗ್ದಾರೆ, ಆರು ತೊಗೋಬೇಕು. ಮತ್ತು ಈಗ ಪೆಟ್ರೋಲ್ ಯುದ್ಧ ಆಗ್ಲಿಕ್ಕತ್ತೈತ್ರಿ. ಹಿಂಗೆ ಅದು ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತೈತ್ರಿ. ಈಗ ಅದಕ್ಕೆ ವಾರ್ ಇಫೆಕ್ಟ್ ಆಗಿದ್ದಂಗೆ ಹಿಂಗೆ ಪೆಟ್ರೋಲ್ದ ರೇಟ್ ಜಾಸ್ತಿ ಮತ್ತು ಜಾಸ್ತಿನೇ ಹಾಕೊಂತ ಹೋಗ್ತೈತ್ರಿ. ಅದಕ್ಕೆ ನಂದು ಇದ್ರಲ್ಲೇ ಅಂದ್ರೆ ಈಗ ಎಲೆಕ್ಟ್ರಿಕ್ ಗಾಡಿನೇ ಯೂಸ್ ಮಾಡ್ಬೇಕ್ರಿ. ಈಗೆಲ್ಲ ಬಡವ್ರು ಬಂದರೆ ಎಲ್ಲ ಪೆಟ್ರೋಲ್ ಹಾಕೋದು ಗಾಡಿ ಎಲ್ಲ ಸೈಕಲ್ ಎಲ್ಲ ಬಂದವರಿಗೆಲ್ಲ ಎಲ್ಲರೂ ಈಗ ಗಾಡಿ ತೊಗೊಂಡು ಅಡ್ಡಾಡೋರು ಭಾಳ ಆಗತ್ತೆ. ಬಸ್ಸಿಗೆ ಅಡ್ಡಾಡೋದು ಎಲ್ಲ ಕಡಿಮೆ ಆಯ್ತಲ್ಲ, ಹಾಗಾಗಿ ಸ್ವಲ್ಪ ಪೆಟ್ರೋಲ್ ರೇಟ್ ಕಡಿಮೆ ಮಾಡಿದರೆ ಚಲೋ ಆಗ್ತದೆ. ಇವತ್ತು ಮತ್ತೆ ಜಾಸ್ತಿ ಮಾಡಿದಾರ ₹2 ಹೇಳ್ರಿ. ಇವಾಗ ಮತ್ತು ₹2 ಜಾಸ್ತಿ ಮಾಡಿದಾರಲ್ಲ, ₹3 ಜಾಸ್ತಿ ಆಗಿದೆ. ಮತ್ತು ಅದು ಸ್ವಲ್ಪ